ಇಡೀ ರಾಜ್ಯಾದ್ಯಂತ ದರ್ಶನ್ ಅಭಿನಯದ ಡೆವಿಲ್ ಸಿನಿಮಾ ಭರ್ಜರಿ ಆರ್ಭಟವನ್ನು ಶುರು ಮಾಡಿದೆ. ಆದರೆ ಬ್ಯಾರಕ್ನಲ್ಲಿ ಟಿವಿ ಇದ್ರೂ ಕೂಡ ಸಿಗ್ತಾ ಇಲ್ಲ ದರ್ಶನ್ಗೆ ಡೆವಿಲ್ ಅಪ್ಡೇಟ್ಸ್. ದರ್ಶನ್ ಬ್ಯಾರಕ್ನ ಟಿವಿಯಲ್ಲಿ ನ್ಯೂಸ್ ಚಾನಲ್ ಪ್ರಸಾರ ಆಗಂಗಿಲ್ಲ, ನ್ಯೂಸ್ ಚಾನಲ್ ಹಾಕಂಗಿಲ್ಲ. ಅಲ್ಲಿ ಅದಕ್ಕೂ ಕೆಲವೊಂದಿಷ್ಟು ನಿಯಮಗಳಿದ್ದಾವೆ. ಟಿವಿ ಹಾಕಿದ್ರು ಕೂಡ ನಮಗೆ ಮನಸ್ಸು ಬಂದಾಗೆ ಚಾನಲ್ ಬೇಕು ಅಂದರೆ ಸಿಗಲ್ಲ. ಅಲ್ಲಿ ನೋಡಿ, ದರ್ಶನ್ಗೆ ಎಂಥ ದುರಂತ. ಬರೀ ಎಂಟರ್ಟೈನ್ಮೆಂಟ್ ಚಾನಲ್ಗಳು ಮಾತ್ರ ಪ್ರಸಾರ ಆಗ್ತಾ ಇದೆ. ಹೀಗಾಗಿ ಬೆಳಗ್ಗೆಯಿಂದ ಅಪ್ಡೇಟ್ ಪಡೆಯೋಕೆ ದರ್ಶನ್ ಪರದಾಡ್ತಾ ಇದ್ದಾರಂತೆ. ಫ್ಯಾನ್ಸ್ ರಿಯಾಕ್ಷನ್ ಏನು ಅಂತ ತಿಳಿದುಕೊಳ್ಳೋಕೆ ಆ ಮನಸ್ಸು ಹಂಬಲಿಸ್ತಾ ಇದೆ ಅಂತೆ. ನ್ಯೂಸ್ ಚಾನಲ್ ಬರಲ್ವಾ ಅಂತ ಜೈಲು ಸಿಬ್ಬಂದಿಗೆ ದರ್ಶನ್ ಕೇಳಿದ್ದಾರೆ. ಜೈಲಲ್ಲಿ ಯಾವುದೇ ನ್ಯೂಸ್ ಚಾನಲ್ ಹಾಕಲ್ಲ ಅಂತ ಸಿಬ್ಬಂದಿಯವರು ಹೇಳಿದ್ದಾರೆ. ಯಾಕಂದರೆ ನಿಯಮಗಳು ಹಾಗಿರುತ್ತೆ ನೋಡಿ. ಈಗಾಗಲೇ ಇಡೀ ರಾಜ್ಯಾದ್ಯಂತ ಅಭಿಮಾನಿಗಳು ಹುಚ್ಚೆದ್ದು ಕುಣಿತಾ ಇದ್ದಾರೆ. ಅವರ ಅಭಿಮಾನವನ್ನು ನಾವು ನೋಡ್ತಾ ಇದ್ದೀವಿ. ಡೆವಿಲ್ ಆಲ್ರೆಡಿ ಒಂದೇ ದಿನಕ್ಕೆ ದಾಖಲೆಯ ಕಲೆಕ್ಷನ್ ಮಾಡಿದೆ. ಆ ಸೆಲೆಬ್ರೇಷನ್ ನೋಡಬೇಕಲ್ರಿ. ಪ್ರತಿ ಬಾರಿ ಅವ್ರ ಸಿನಿಮಾ ರಿಲೀಸ್ ಆದಾಗ ಅಭಿಮಾನಿಗಳ ಜೊತೆ ಕೂತ್ಕೊಂಡು, ಸೆಲೆಬ್ರಿಟೀಸ್ ಜೊತೆ ಕೂತ್ಕೊಂಡು ಸಿನಿಮಾ ನೋಡಿ ಎಂಜಾಯ್ ಮಾಡ್ತಾ ಇದ್ದರು. ಆದರೆ ಈಗ ಅವರಿಲ್ಲ ಅನುಪಸ್ಥಿತಿಯಲ್ಲಿ. ಆ ಸಿನಿಮಾವನ್ನು ಗೆಲ್ಲಿಸ್ತಾ ಇದ್ದಾರೆ ಅವರ ಅಭಿಮಾನಿಗಳು. ಆದರೆ ನೋಡಿ, ದುರಾದೃಷ್ಟ, ದರ್ಶನ್ ಮನಸ್ಸು ವಿಲವಿಲ ಅಂತ ಒದ್ದಾಡ್ತಾ ಇದೆ. ಯಾಕಂದರೆ ಆ ಬೆನ್ನು ಇದ್ದರೂ ಕೂಡ, ಆರೋಗ್ಯದ ಸಮಸ್ಯೆ ಇದ್ದರೂ ಕೂಡ ಡೆವಿಲ್ ಸಿನಿಮಾ ಶೂಟಿಂಗ್ನಲ್ಲಿ ಭಾಗಿಯಾದರು. ಅದಾದಮೇಲೆ ಜೈಲುವಾಸ, ಸಾಕಷ್ಟು ಕಷ್ಟಗಳು, ಜೊತೆಗೆ ಅವರ ಅಭಿಮಾನಿಗಳಿಗೆ ಸಂದೇಶಗಳನ್ನು ಕೊಡೋಕ್ಕಾಗ್ತಾ ಇಲ್ಲ. ಆ ದಿನಕರ್ ತೂಗುದೀಪು ಮತ್ತು ವಿಜಯಲಕ್ಷ್ಮಿ ಮೂಲಕ ಕೊಟ್ಟಿದ್ದಾರೆ. ಆದರೆ ಅವ್ರಿಗೆ ಕ್ರೇಜ್ ಗೊತ್ತಾಗಬೇಕಲ್ರಿ, ಹೆಂಗಿದೆ ಫ್ಯಾನ್ಸು, ಯಾವ್ಯಾವ ಥಿಯೇಟ್ರದ್ದು ಏನೇನು ಮಾತಾಡ್ತಿದ್ದಾರೆ ನಮ್ಮ ಅಭಿಮಾನಿಗಳು. ಕ್ರೇಜ್ ಕಡಿಮೆಯಾಗಿದೆ, ಜಾಸ್ತಿ ಆಗಿದೆಯಾ? ನೋಡಿ, ಬ್ಯಾರಕ್ನಲ್ಲಿ ಏನೆಲ್ಲ ವ್ಯವಸ್ಥೆ ಇರುತ್ತೆ. ದರ್ಶನ್ ಬ್ಯಾರಕ್ನಲ್ಲಿ 32 ಇಂಚಿನ ಟಿವಿಯನ್ನು ಅಳವಡಿಸಿದ್ದಾರೆ. ಅಲ್ಲಿ ಸೀಮಿತ ಚಾನಲ್ಗಳನ್ನು ವೀಕ್ಷಣೆ ಮಾಡಲಿಕ್ಕೆ ಮಾತ್ರ ಅವಕಾಶ ಕೊಟ್ಟಿದ್ದಾರೆ. ಎಲ್ಲ ಭಾಷೆಯ DD1 ಚಾನಲ್ ನೋಡೋಕೆ ಅವಕಾಶ ಇದೆ. ಈಗಾಗಲೇ ಕೇಬಲ್ ಕನೆಕ್ಷನ್ ಕೂಡ ಕೊಡಲಾಗಿದೆ. ಫ್ರೀ ಚಾನಲ್ ಮಾತ್ರ ನೋಡೋಕೆ ಅವಕಾಶ ಇದೆ. ಅಲ್ಲಿ ಪೇಡು ಚಾನಲ್ಗಳನ್ನು ನೋಡಲಿಕ್ಕೆ ಅವಕಾಶಗಳು ಇರೋದಿಲ್ಲ ಅಲ್ಲಿ. ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ಸಂತೋಷ್ ನೀಡ್ತಾರೆ. ಸಂತೋಷ್, ನಿಜಕ್ಕೂ ದುರಾದೃಷ್ಟ ಅಂತ ಅನಿಸುತ್ತೆ ದರ್ಶನ್ ಅವ್ರದ್ದು. ಡೆವಿಲ್ ಅಬ್ಬರ ನೋಡ್ತಾ ಇದ್ದೀವಿ ನಾವು, ಬಹಳ ಜೋರಾಗಿದೆ. ಅಭಿಮಾನಿಗಳು ಜೈಲಲ್ಲಿದ್ದರೂ ಕೂಡ ಸಿನಿಮಾವನ್ನು ಗೆಲ್ಲಿಸ್ತಾ ಇದ್ದಾರೆ. ದರ್ಶನ್ ಅವರ ಆ ಮನಸ್ಸು ಯಾವ ರೀತಿ ಚಡಪಡಿಸ್ತಾ ಇದೆ, ಯಾವ ರೀತಿ ಪರದಾಡ್ತಿದ್ದಾರೆ, ಆ ಅಪ್ಡೇಟನ್ನು ತೆಗೆದುಕೊಳ್ಬೇಕು ಅಂಥೇಳಿ ಯಾವ ರೀತಿ ಪರಿತಪಿಸ್ತಾ ಇದೆ ಅಂಥೇಳಿ ಅವ್ರ ಮನಸ್ಸು. ಪ್ರಭು, ಏನು ಬಹು ನಿರೀಕ್ಷಿತ ದರ್ಶನ್ ಏನೋ ನಟನೆ ಮಾಡಿದಂಥ ಡೆವಿಲ್ ಸಿನಿಮಾ ರಿಲೀಸ್ ಆಗಿರುವಂಥದ್ದು. ಸಾಕಷ್ಟು ಕಡೆ ಡೆವಿಲ್ ಸಿನಿಮಾ ಚೆನ್ನಾಗಿ ಓಡ್ತಾ ಇದೆ ಅನ್ನೋದು ಒಂದು ಕಡೆ ಇರುವಂಥದ್ದು. ಆದರೆ ಡೆವಿಲ್ ಸಿನಿಮಾ ಯಾವ ರೀತಿಯಾಗಿದೆ, ಯಾವ ರೀತಿಯಾಗಿ ಸೆಲೆಬ್ರಿಟಿಗಳಂದರೆ ದರ್ಶನ್ ತನ್ನ ಅಭಿಮಾನಿಗಳಿಗೆ ಸೆಲೆಬ್ರಿಟಿ ಅಂತ ಕರೆಯುವಂಥದ್ದು. ಸೊ ಸೆಲೆಬ್ರಿಟಿಗಳ ರಿಯಾಕ್ಷನ್ ಹೇಗಿದೆ, ಯಾವ ರೀತಿಯಾಗಿ ಸಿನಿಮಾ ಹೋಗ್ತದೆ, ಸಿನಿಮಾ ಸಕ್ಸಸ್ ಆಗಿದೆಯಾ ಇಲ್ಲ ಫೇಲ್ಯೂರ್ ಆಗಿದೆಯಾ, ಯಾವ ರೀತಿ ಜನ ಮಾತಾಡ್ಕೊಳ್ತಾ ಇದ್ದಾರೆ ಅಂತ ಹೇಳಿ ಸಿನಿಮಾ ಬಗ್ಗೆ ಮಾಹಿತಿಯನ್ನು ಪಡ್ಕೊಳ್ಳಿಕ್ಕೆ ಸಾಕಷ್ಟು ಅವರು ಪರದಾಡ್ತಾ ಇರುವಂಥದ್ದು. ಈಗಾಗಲೇ ಅವ್ರಿಗೆ ಜೈಲಿನಲ್ಲಿ ಬ್ಯಾರಕ್ನಲ್ಲಿ ಟಿವಿಯನ್ನು ಹಾಕಿದ್ರು ಕೂಡ ಯಾವುದೇ ನ್ಯೂಸ್ ಚಾನಲ್ಗಳ ಅವ್ರಿಗೆ ಮಾಹಿತಿ ಸಿಗ್ತಾಯಿಲ್ಲ. ಅದ್ರ ಜೊತೆಗೆ ನ್ಯೂಸ್ ಚಾನಲ್ಗಳಲ್ಲಿ ಯಾವ ರೀತಿಯಾಗಿ ಕವರೇಜ್ ಆಗ್ತದೆ ಮತ್ತು ರಿವ್ಯೂ ಏನು ಬರ್ತಾಯಿದೆ ಅನ್ನೋದು ಕೂಡ ತಿಳ್ಕೊಳ್ಳೋಕ್ಕೆ ಸಾಕಷ್ಟು ಪರದಾಡ್ತಾ ಇದ್ದಾರೆ. ಆದರೆ ನ್ಯೂಸ್ ಚಾನಲ್ಗಳಿಗೆ ಬೇಕು ಅಂಥೇಳಿ ಮನವಿಯನ್ನು ಮಾಡ್ಕೊಂಡಿರುವಂಥದ್ದು. ಆದರೆ ಜೈಲಿನಲ್ಲಿ ನ್ಯೂಸ್ ಚಾನಲ್ಗಳಿಗೆ ಅವಕಾಶಗಳಿರೋದಿಲ್ಲ. ಎಂಟರ್ಟೈನ್ಮೆಂಟ್ ಮತ್ತು ಏನೋ ಟಿವಿಯನ್ನು ಹಾಕಿದಾಗ ಬರುವಂಥ ಫ್ರೀ ಚಾನಲ್ಸ್ ಏನಿದೆ ಅದನ್ನು ಮಾತ್ರ ಕೊಡಲಾಗುತ್ತೆ. ಎಲ್ಲ ಭಾಷೆಯ DD ಚಾನಲ್ಸ್ಗಳು ಕೂಡ ಅವ್ರಿಗೆ ಸಿಕ್ಕಿರುವಂಥದ್ದು, ಅದನ್ನು ನೋಡ್ತಾ ಇದ್ದಾರೆ. ಆದರೆ ಸಂಪೂರ್ಣವಾಗಿ ಡೆವಿಲ್ ಸಿನಿಮಾಕ್ಕೆ ಸಂಬಂಧಪಟ್ಟಾಗಿ ಯಾವುದೇ ರೀತಿಯ ಅಪ್ಡೇಟ್ ಸಿಗ್ತಾ ಇರೋದ್ರಿಂದ ಅವರು ಸಾಕಷ್ಟು ಚಟಪಡಿಸ್ತಾ ಇರುವಂಥದ್ದು. ಇದರ ಜೊತೆಗೆ ಜೈಲಿನಲ್ಲಿ ಕೆಲಸ ಮಾಡುವಂಥ ಸಿಬ್ಬಂದಿಗಳೇನಿರ್ತಾರೆ ಆ ಸಿಬ್ಬಂದಿಗಳ ಬಳಿಯೂ ಕೂಡ ಅವರು ಒಂದಿಷ್ಟು ಮಾಹಿತಿಯನ್ನು ಕೇಳ್ತಾ ಇರುವಂಥದ್ದು. ಡೆವಿಲ್ ಸಿನಿಮಾ ನಿನ್ನೆ ರಿಲೀಸ್ ಆಗಿದೆ, ಯಾವ ರೀತಿಯಾಗಿ ಅಪ್ಡೇಟ್ಗಳು ಬರ್ತಾ ಇದೆ, ನೀವುಗಳೇನು ಸಿನಿಮಾ ನೋಡಿದ್ರೆ ಅದರ ಫೀಡ್ಬ್ಯಾಕ್ ಏನಾದ್ರು ಸಿಗ್ಬೋದು ಅಂತೇಳಿ ಸಾಕಷ್ಟು ಪ್ರಯತ್ನವನ್ನು ಪಡ್ತಿದ್ರು. ಆದರೆ ಸಿನಿಮಾದ ಬಗ್ಗೆ ಅವ್ರಿಗೆ ಯಾವುದೇ ರೀತಿಯ ಅಪ್ಡೇಟ್ಗಳು ಸಿಗ್ತಾ ಇಲ್ಲ. TV ಚಾನಲ್ ಇದ್ದರೂ ಕೂಡ ಕೇವಲ ಎಂಟರ್ಟೈನ್ಮೆಂಟ್ ಮತ್ತು DD ನ್ಯೂಸ್ ನೋಡುವಂಥ ಪರಿಸ್ಥಿತಿ ಆಗಿರೋದ್ರಿಂದ ಸಾಕಷ್ಟು ಚಟಪಟಿಕೆಯಿಂದ ಇದ್ದಾರೆ ಅನ್ನೋ ಮಾಹಿತಿಗಳು ಕೂಡ ಲಭ್ಯವಾಗ್ತಾ ಇರುವಂಥದ್ದು. ಥ್ಯಾಂಕ್ ಯು ಸಂತೋಷ್ ಮಾಹಿತಿಗಾಗಿ.